ಮುಕ್ತ ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞಾಶ್ರೀ ಮುಳೂರು. ಮಂಗಳೂರಿನಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕು ಎಂಬ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದ್ದು, ಈ ಕುರಿತು ಸೆಪ್ಟೆಂಬರ್ 4ರಂದು ಬಿಸಿ ರೋಡ್ನ ಹೋಟೆಲ್ ಕೃಷ್ಣಮಾದ ಕಾನ್ಫರೆನ್ಸ್ ಹಾಲ್ನಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಈ ವೇಳೆ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಎಚ್.ವಿ. ರಾಘವೇಂದ್ರ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಮಂಗಳೂರಿನಲ್ಲಿ ಆಗಬೇಕು ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿಕೊಂಡು ಬಂದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು, ಕೊಡಗು, ಕರಾವಳಿ ಭಾಗದ ಕಾರವಾರ ತನಕ ಇರುವಂತಹ ಬಡ ಜನರಿಗೆ ಅನುಕೂಲವಾಗಬೇಕು ಎಂಬ ದೃಷ್ಟಿಯಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಇದು ರಾಜಕೀಯ ರಹಿತವಾದ ಹೋರಾಟ. ಸದ್ಯಕ್ಕೆ ಈ ಹೋರಾಟ ಕೇಂದ್ರ ಸರ್ಕಾರದವರೆಗೆ ತಲುಪಿದೆ ಎಂದರು. ಈ ಸಂದರ್ಭದಲ್ಲಿ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಗಾಗಲೇ ತಾವು ತಿಳ್ಕೊಂಡಿರ್ಬೋದು ಏನಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ 4ನೇ ಹೈಕೋರ್ಟ್ ಪೀಠ ಇತ್ತೀಚೆಗೆ ಸ್ಥಾಪನೆ ಆಗಿದೆ ಕೊಲ್ಲಾಪುರ. ದಕ್ಷಿಣ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ಮೂಲಭೂತ ಸೌಕರ್ಯ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ಪ್ರದೇಶ. ನಮ್ಮಲ್ಲಿ ಸಾರಿಗೆ ಇರ್ಬೋದು, ವಿಮಾನಯಾನದ ವ್ಯವಸ್ಥೆ ಇರ್ಬೋದು, ರೈಲ್ವೆ ವ್ಯವಸ್ಥೆ ಇರ್ಬೋದು, ಬಂದರುಗಳಿರ್ಬೋದು. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಹಾಗೂ ಕರಾವಳಿ ಭಾಗದ ಕಾರವಾರ ತನಕ ಇರುವಂತಹ ಜನರಿಗೆ ಅನುಕೂಲ ಆಗಬೇಕು, ಬಡವರಿಗೆ ಅನುಕೂಲ ಆಗಬೇಕು ಎಂಬಂಥ ದೃಷ್ಟಿಯಿಂದ ನಾವು ಸುಮಾರು ದಶಕಗಳಿಂದ ಹೈಕೋರ್ಟ್ ಪೀಠ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಈ 4 ಜಿಲ್ಲೆಗಳ ಜನರಿಗೆ ಇದು ಅನುಕೂಲ ಆಗ್ತದೆ ಎನ್ನುವಂಥ ದೃಷ್ಟಿಯಿಂದ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ರಾಜಕೀಯ ರಹಿತವಾದಂತಹ ಹೋರಾಟ ಇದು. ಇದರ ಹೈಕೋರ್ಟ್ ಪೀಠ ಹೋರಾಟ ಸಮಿತಿ ಅಂತ ಈಗಾಗಲೇ ಎಲ್ಲ ತಾಲೂಕುಗಳ ಅಧ್ಯಕ್ಷರು, ಸದಸ್ಯರ ಒಂದು ಸಹಕಾರದಿಂದ ಈಗಾಗಲೇ ಪ್ರಾರಂಭವಾಗಿ ನಾವೀಗಾಗಲೇ ಮುಖ್ಯಮಂತ್ರಿಗಳನ್ನಿರ್ಬೋದು, ಕಾನೂನು ಸಚಿವರುಗಳಿರ್ಬೋದು, ಗೃಹ ಮಂತ್ರಿಗಳು, ಅದೇ ರೀತಿ ಸ್ಥಳೀಯ ರಾಜಕೀಯ ಮುಖಂಡರುಗಳನ್ನು ಈಗಾಗಲೇ ಭೇಟಿಯಾಗಿ ವಿಧಾನಸಭೆಗಳಲ್ಲಿ ಈ ಬಗ್ಗೆ ಬೆಳ್ತಂಗಡಿಯ ಶಾಸಕರಿರ್ಬೋದು, ಮಂಗಳೂರಿನ ಶಾಸಕರಿರ್ಬೋದು, ಅದೇ ರೀತಿ MLC ಆದಂತಹ ಐವನ್ ಡಿಸೋಜ್ ಅವರು ಪ್ರತಿ ಹಂತದಲ್ಲೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ 4 ಜಿಲ್ಲೆಗಳ ಒಳಗೊಂಡಂತಹ ಹೈಕೋರ್ಟ್ ಸಂಚಾರಿ ಪೀಠ ಮಂಗಳೂರಿಗೆ ಬರಬೇಕು ಎಂಬುವಂತಹ ಆಗ್ರಹ ಬಹಳಷ್ಟು ನಾವು ಮಾಡಿಕೊಂಡು ಬಂದಿದ್ದೇವೆ. ಈಗಾಗಲೇ ನಮ್ಮ ಬಹಳ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ನಮ್ಮ ಸಭಾಪತಿಗಳಿರ್ಬೋದು ವಿ.ಟಿ. ಖಾದರ್ ಅವರು ನಮ್ಮ ಮಂಗಳೂರು ವಕೀಲ ಸಂಘದ ಸದಸ್ಯರು, ವಕೀಲರು ಕೂಡ. ಅದೇ ರೀತಿ ಬೆಳ್ತಂಗಡಿಯ MLA ಹರೀಶ್ ಪುಂಜ ಅವರು ಕೂಡ ವಕೀಲರು. ಐವನ್ ಡಿಸೋಜ ಈಗಿನ ಸರ್ಕಾರದಲ್ಲಿ MLC ಆಗಿದ್ದಾರೆ, ಅವರು ಕೂಡ ವಕೀಲರಾದ ಹಿನ್ನೆಲೆಯಲ್ಲಿ ನಾವು ಹೆಚ್ಚಿನ ಒತ್ತಡವನ್ನು ಸರ್ಕಾರಕ್ಕೆ ನಾವು ತರ್ತಾ ಇದ್ದೇವೆ. ಈಗಾಗಲೇ ನಾವು ಬೆಳ್ತಂಗಡಿಗಳಲ್ಲಿ ಸಭೆಯನ್ನು ಮಾಡಿದ್ದೇವೆ. ಅದೇ ರೀತಿ ಮೂಡುಬಿದ್ರೆ ಇರ್ಬೋದು, ಪುತ್ತೂರು ಇರ್ಬೋದು, ಬಂಟ್ವಾಳ ಇರ್ಬೋದು, ಸುಳ್ಳೆ ಇರ್ಬೋದು, ಇಲ್ಲೆಲ್ಲ ಕೂಡ ಜನರಲ್ಲಿ ಹೈಕೋರ್ಟ್ ಪೀಠ ಬೇಕು ಎಂಬುವಂತಹ ಹೋರಾಟದ ಬಗ್ಗೆ ನಾವು ಈಗಾಗಲೇ ಜನರ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇವೆ. ಈಗಾಗಲೇ ಮಂಗಳೂರಿನಲ್ಲಿರುವಂತಹ ಕ್ರೆಡಾ ಇರ್ಬೋದು, ಬಿಲ್ಡರ್ಸ್ ಅಸೋಸಿಯೇಷನ್ ಇರ್ಬೋದು, ಮೆಡಿಕಲ್ ಅಸೋಸಿಯೇಷನ್ ಇರ್ಬೋದು, ಇಂಜಿನಿಯರ್ಸ್ ಅಸೋಸಿಯೇಷನ್ ಇರ್ಬೋದು, ಬಸ್ ಮಾಲೀಕರ ಅಸೋಸಿಯೇಷನ್ ಇರ್ಬೋದು, ಇವರನ್ನು ಒಳಗೊಂಡಂತಹ ಈಗಾಗಲೇ ನಾವು ಸಭೆಗಳನ್ನು ಕರೆದು ಹೈಕೋರ್ಟ್ ಪೀಠ ಮಂಗಳೂರಿಗೆ ಬರಬೇಕು ಅಂತ ಆಗ್ರಹ ಇವತ್ತು ಎಲ್ಲಿ ತನಕ ಮುಟ್ಟಿದೆ ಅಂತ ಹೇಳಿದರೆ, ನಮ್ಮ MP ಆದಂತಹ ಬ್ರಿಜೇಶ್ ಚೌಟ್ ಅವರು ಸೆಂಟ್ರಲ್ ಗೌರ್ಮೆಂಟಿಗೆ ಮಂಗಳೂರಲ್ಲಿ ಹೈಕೋರ್ಟ್ ಪೀಠ ಬರಬೇಕೆಂಬುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ನಾವೀಗಾಗಲೇ ಅದರ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ನಾವು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಆ ಒಂದು ಪೋಸ್ಟ್ ಕಾರ್ಡ್ ಅಭಿಯಾನಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಹೈಕೋರ್ಟ್ ಪೀಠ ಮಂಗಳೂರಿಗೆ ಯಾಕೆ ಬರಬೇಕು ಹೇಳುವಂಥ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ನಮಗೆ ಗೊತ್ತಿರ್ಬೋದು, ಭೂ ನ್ಯಾಯಮಂಡಳಿಯ ಹಲವಾರು ಪ್ರಕರಣಗಳು ಇನ್ನೂ ಕೂಡ ನಾವು ಹೈಕೋರ್ಟಿಗೆ ಹೋಗ್ತಾ ಇದ್ದೇವೆ. ಅದರ ಬಗ್ಗೆ ಪ್ರಕರಣಗಳು ಇನ್ನೂ ಇತ್ಯರ್ಥ ಆಗದ ಹಲವಾರು ಪ್ರಕರಣಗಳಿದೆ. ಕೆಲವರು ಏನಾಗ್ತದೆ ಅಂತ ಹೇಳಿದರೆ, ಹೈಕೋರ್ಟಿಗೆ ಯಾರಪ್ಪ ಹೋಗುದು ಅಂತ ಹೇಳುವಂತಹ ಉದ್ದೇಶದಿಂದ ಆ ಪ್ರಕರಣವನ್ನು ಅರ್ಧದಲ್ಲಿ ಬಿಟ್ಟವರು ಪಾಪ ತುಂಬ ಜನ ಬಡವರು ಇರ್ತಾರೆ. ಸೊ ಅಂತಹ ಪ್ರಕರಣಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ಪ್ರಕರಣಗಳಿರ್ಬೋದು, ಅದು ಹೈಕೋರ್ಟಿಗೆ 360-70 ಕಿಲೋಮೀಟರ್ ಇರುವಂತಹ ಬೆಂಗಳೂರಿಗೆ ಈ ಮುಖ್ಯವಾಗಿ ಈ ಮಳೆಗಾಲದಲ್ಲಿ ಎಲ್ಲ ರಸ್ತೆಗಳು ಬಂದಾಗಿರ್ತದೆ. ನಮಗೆ ಗೊತ್ತಿರ್ಬೋದು, ಚಾರ್ಮಾಡಿ ಓಪನ್ ಇರೋದಿಲ್ಲ, ಶಿರಾಡಿ ಘಾಟಿ ಓಪನ್ ಇರೋದಿಲ್ಲ, ಎಲ್ಲವೂ ಕೂಡ. ಮತ್ತು ಇತ್ತೀಚಿನ ದಿನಗಳಲ್ಲಿ ರೈಲ್ವೆ ಇಲ್ಲ, ವಿಮಾನಗಳಿಲ್ಲ. ಸೊ ಜನರಿಗೆ ಅಲ್ಲಿ ಹೋಗಿ ಅಪ್ರೋಚ್ ಆಗುವಂಥದ್ದು ಬಹಳ ಕಷ್ಟ ಇದೆ. ಈಗ ಏನು ಕಾನೂನು ಅಂತೇಳಿ ಸರ್ಕಾರದ ಏನು ಕಾನೂನು ಅಂತ ಹೇಳಿದರೆ,
ಕಾನೂನಿನ ಪ್ರತಿಯೊಂದು ಕೂಡ ಮನೆ ಬಾಗಿಲಿಗೆ ಬರಬೇಕು ಅಂತ ಹೇಳುವಂಥದ್ದು ಸರ್ಕಾರದ ಒಂದು ಯೋಜನೆ ಆಗಿದೆ. ಪ್ರತಿಯೊಂದು ಕೂಡ ಬಡವನಿಗೆ ಇಟ್ಕೊಂತ ಆಗಬೇಕು, ಪ್ರತಿಯೊಂದು ಕೂಡ ಮನೆ ಹತ್ತಿರ ಬರಬೇಕಂತ ಆಗಬೇಕು. ಪ್ರತಿಯೊಂದು ಕಾನೂನುಗಳು ಈಗ ನಾಡಿದ 13ನೇ ತಾರೀಕು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಕಾನೂನು ಲೀಗಲ್ ಏಡ್ ಕ್ಯಾಂಪ್ಗಳನ್ನು ಮಾಡಿ ಬಡವರಿಗೆ ಬಹಳ ಒಂದು ಅತಿ ಶೀಘ್ರದಲ್ಲಿ ಇತ್ಯರ್ಥ ಆಗುವಂತಹ ಪ್ರಕರಣಗಳಂತೇಳಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನ್ಯಾಯಾಲಯದ ನ್ಯಾಯಾಧೀಶರುಗಳು ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಯಾರಿಗ ತೊಂದರೆ ಇದೆ ಅಂತ ಅನ್ನುವಂತಹ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿಯ ಒಂದು ಜನರಿಗೆ, ಸುತ್ತಮುತ್ತಲಿನ ಜಿಲ್ಲೆಯ ಒಂದು ಜನರಿಗೆ ಮಂಗಳೂರು ಎಂಬುವಂತಹ ಒಂದು ಪ್ರದೇಶದಲ್ಲಿ ಹೈಕೋರ್ಟ್ ಪೀಠ ಆದರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಎಂಬುವಂಥ ಉದ್ದೇಶದಿಂದ ಇಡೀ ಕರ್ನಾಟಕದಲ್ಲಿ 4ನೇ ಹೈಕೋರ್ಟ್ ಪೀಠ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಬೇಕು ಎಂಬುವಂತಹ ಆಗ್ರಹ ನಮ್ಮ ಹೋರಾಟದ ಒಂದು ಮುಂದಾಳತ್ವ. ಇನ್ನೊಂದು ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಇದೆ, ಎಜುಕೇಷನ್ ಡೆವಲಪ್ಮೆಂಟ್ ಇದೆ, ಮೆಡಿಕಲ್ ಹಾಸ್ಪಿಟಲ್ಗಳಿದ್ದಾವೆ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸ್ತಾ ಇದ್ದೇವೆ. ಈ ಹೈಕೋರ್ಟ್ ಪೀಠ ಬಂದಾಗ ಎಲ್ಲ ಸಂಸ್ಥೆಗಳಿಗೆ ಬೇಕಾಗುವಂತಹ ನ್ಯಾಯದಾನ ಅತ್ಯಧಿಕವಾಗಿ ತ್ವರಿತ ರೀತಿಯಲ್ಲಿ ಆಗ್ತದೆ. ಆಗ ಪ್ರತಿಯೊಬ್ಬರು ಕೂಡ ಇನ್ನೂ ಹೆಚ್ಚಿನ ಹೂಡಿಕೆಯನ್ನು ಮಾಡ್ತಾರೆ ಹೇಳುವಂತಹ ಉದ್ದೇಶ ನಮ್ಮಲ್ಲಿದೆ. ನಮ್ಮ ಮಂಗಳೂರು ವಕೀಲರ ಸಂಘದ ಸದಸ್ಯರು ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದಂತಹ ಐವನ್ ಡಿಸೋಜ ಅವರು ಮಂಗಳೂರು ಈ ಹೈಕೋರ್ಟ್ ಹೋರಾಟ ಸಮಿತಿಯ ಸಂಚಾಲಕರಾಗಿದ್ದಾರೆ. ಇದು ನಾವು ಸರ್ಕಾರಕ್ಕೆ ಆದಷ್ಟು ಬೇಗ ಮಂಗಳೂರಿನಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಲಿಕ್ಕೆ ಬಹಳ ಪೂರಕವಾದದ್ದು. ಈಗಾಗಲೇ ನಾವು ಅದರ ಬಗ್ಗೆ ಹೋರಾಟಗಳನ್ನು ಮಾಡಿದ್ದೇವೆ. ಇನ್ನು ದೊಡ್ಡದೊಂದು ಜಾಥಾ ನಾವು ಮಾಡಲಿಕ್ಕಿದ್ದೇವೆ. ಇನ್ನೊಂದು ತಿಂಗಳಲ್ಲಿ ಹೆಜಮಾಡಿಯ ಟೋಲ್ಗೇಟಿಂದ ಹಿಡಿದು ಮಂಗಳೂರಿನ ಜಿಲ್ಲಾಧಿಕಾರಿ ತನಕ ನಾವು ಒಂದು ಧರಣಿಯನ್ನು ಮಾಡಲಿಕ್ಕಿದ್ದೇವೆ. ಅದು ಅಲ್ಲದೆ ಮುಂದೆ ನಡೆಯುವಂತಹ ಸಂಪುಟ ಸಭೆ, ಈಗಾಗಲೇ ತಾವು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ನಮ್ಮ ಸಭಾಪತಿಗಳಾದಂತಹ ಯುಟಿ ಖಾದರ್ ಅವರು ಮಂಗಳೂರಲ್ಲಿ ಮುಂದಿನ ಸಂಪುಟ ಸಭೆ ನಡೆಸಬೇಕಂತ ಹೇಳುವಂತಹ ಉದ್ದೇಶ ಇಟ್ಕೊಂಡಿದ್ದ. ಆ ಸಂಪುಟ ಸಭೆಯಲ್ಲಿ ಹೈಕೋರ್ಟ್ ಪೀಠ ಮಂಗಳೂರಲ್ಲಿ ಆಗ್ತದೆ ಹೇಳುವಂತಹ ಒಂದು ಘೋಷಣೆಯನ್ನು ಸರ್ಕಾರ ಮಾಡಬೇಕು ಎಂಬುವಂಥದ್ದು ನಮ್ಮೆಲ್ಲರ ಆಗ್ರಹ. ನಮ್ಮ 6 ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಇದಕ್ಕೆ ಪೂರಕವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದರ ಘೋಷಣೆ ಆಗಬೇಕು. ಇಲ್ಲದಿದ್ದಲ್ಲಿ ಮುಂದಿನ ಹೋರಾಟದ ನಾವು ಹೇಗೆ ಆಗಲಿ ಮಂಗಳೂರು ಭಾಗದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲಾ ಭಾಗದಲ್ಲಿ ಒಂದು ಹೈಕೋರ್ಟ್ ಪೀಠ ಆಗಬೇಕು. ಇಲ್ಲಿನ ಸದಸ್ಯರಿಗೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಹೈಕೋರ್ಟ್ನಲ್ಲಿರುವಂತಹ ಹೆಚ್ಚಿನ ಪ್ರಸಿದ್ಧ ವಕೀಲರು ಈ ಭಾಗದಿಂದ ಹೋದಂತಹ ನಾವು ಗಮನಿಸ್ಬೋದು. ವಿ ಆಚಾರ್ಯ ಇರ್ಬೋದು, ಹೊಳ್ಡ್ರ್ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಅಂತೇಳಿ ನಮ್ಮ ವಕೀಲರ ಯಾವ ರೀತಿ ಅಂತ ಹೇಳಿದರೆ ಅಷ್ಟು ಒಳ್ಳೆ ಎಫಿಷಿಯಂಟ್ ಇರುವಂತಹ ವಕೀಲರನ್ನು ನಾವು ಬೆಂಗಳೂರಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಂಥದ್ದು. ಆದರೆ ಮಂಗಳೂರಲ್ಲಿ ಆದಾಗ ನಮ್ಮ ಇಲ್ಲಿಯ ಜನರಿಗೆ ನಮ್ಮದೇ ವಕೀಲರೊಟ್ಟಿಗೆ ಅವರು ಅವರ ಕೇಸುಗಳನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಸಹಕಾರ ಆಗ್ತದೆ. ಅವರು ಬೆಂಗಳೂರಲ್ಲಿ ಇರುವಂತಹ ವಕೀಲರನ್ನು ಮೀಟ್ ಆಗೋದಾಗಲಿ, ಅದಕ್ಕೆ ಮಾಡುವಂತಹ ಅಧಿಕ ಖರ್ಚುಗಳನ್ನಾಗಲಿ ಇದನ್ನೆಲ್ಲ ತಡೆದು ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಆಗಬೇಕು ಎಂಬಂಥ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು. ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಲಾ ಕಾಲೇಜ್ ಇತ್ತು. ಒಂದು ಪುತ್ತೂರು, ಒಂದು ಸುಳ್ಯ, ಮಂಗಳೂರು. ಈಗ ಮಂಗಳೂರಿನಲ್ಲಿ 2 ಲಾ ಕಾಲೇಜ್ ಆಗಿದೆ. ಮೂಡುಬಿದ್ರೆಯಲ್ಲಿ 2 ಲಾ ಕಾಲೇಜ್ ಆಗಿದೆ. ಒಂದು ಆಳ್ವಾಸ್ ಲಾ ಕಾಲೇಜ್ ಮತ್ತು ತೀರ್ಥಾಡಿ ಲಾ ಕಾಲೇಜ್. ಸಾಧಾರಣ 6 ಲಾ ಕಾಲೇಜ್ಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಎಲ್ಲರಿಗೂ ಕೂಡ ಪೂರಕವಾದಂತಹ ಕಾನೂನಿನ ಜ್ಞಾನ ಇರ್ಬೋದು, ಕಾನೂನಿನ ವ್ಯವಸ್ಥೆ ಇರ್ಬೋದು, ಕಾನೂನಿನ ಸಹಕಾರ ಇರ್ಬೋದು. ಹೈಕೋರ್ಟ್ ಪೀಠ ಮಂಗಳೂರಿನಲ್ಲಾಗಿದೆ. ಆದರೆ ಈ ಒಂದು 4 ಜಿಲ್ಲೆಗಳಿಗೆ, ನಾವು ಶಿವಮೊಗ್ಗವನ್ನು ಸೇರಿಸ್ಕೊಳ್ಬೇಕಂತ ಹೇಳ್ತಾ ಇದ್ದೇವೆ, 5 ಜಿಲ್ಲೆಗಳಿಗೆ ಅಲ್ಲಿಯ ಜನರಿಗೆ ಪೂರ್ಣ ರೀತಿಯಾದಂತಹ ಸಹಕಾರ ಆಗ್ತದೆ. ನಮ್ಮ ಇದರಿಂದ ಸಂಚಾರಕ್ಕೆ ಆಗುವಂತಹ ಏನು ತೊಂದರೆಗಳು ಕಮ್ಮಿ ಆಗ್ತದೆ, ಅಥವಾ ಜನರಿನ ಖರ್ಚುಗಳಿಗೂ ತೊಂದರೆ ಕಮ್ಮಿ ಆಗ್ತದೆ. ನ್ಯಾಯದಾನ ಪ್ರತಿಯೊಬ್ಬರಿಗೂ ಸಿಗುವಾಗ ಹೈಕೋರ್ಟಿಗೆ ಹೋಗಿ ಅಲ್ಲಿ ಕೇಸುಗಳನ್ನು ನಡೆಸಿ ಅಲ್ಲಿಯ ಖರ್ಚುಗಳನ್ನು ಭರಿಸುವಂತಹ ಏನು ಭಾವನೆ ಇದೆ ಅದು ಕಮ್ಮಿ ಆಗ್ತದೆ. ಇದೆಲ್ಲ ಹೋರಾಟಕ್ಕೆ ನಾವೆಲ್ಲ ತಾಲೂಕಿನ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿದ್ದೇವೆ, ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಆಗ್ತಾ ಇದೆ. ಅದೇ ರೀತಿ ನಾನು ಈಗಾಗಲೇ ಹೇಳಿದಾಗೆ ಒಂದು ರೀತಿಯ ಡೆವಲಪ್ಮೆಂಟ್ ಬೇಕಿದೆ. ಟೂರಿಸಂ ಕೂಡ ಮಂಗಳೂರಲ್ಲಿ ಆಗಬೇಕಂತ ಹೇಳುವಂಥದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕಂತಿದೆ. ಈ ಹೈಕೋರ್ಟ್ ಪೀಠ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಡೆವಲಪ್ಮೆಂಟ್ಗಳಿಗೆ ಅನುಕೂಲವಾಗ್ತದೆ, ಉದ್ಯೋಗಾವಕಾಶಗಳು ಸಿಗ್ತದೆ ಪ್ರತಿಯೊಬ್ಬರನ್ನು ಕೂಡ. ಯಾಕೆಂತೇಳಿದ್ರೆ ಒಂದು ಯಾವುದೇ ಜಡ್ಜ್ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ವಿಮಾನಯಾನದ
ವ್ಯವಸ್ಥೆಗಳಿಲ್ಲದಿದ್ದರೆ ಅವರಿಗೆ ಅಪ್ರೋಚ್ ಆಗಲಿಕ್ಕೆ ಭಾರಿ ಕಷ್ಟ. ಈಗ ಗುಲ್ಬರ್ಗದಲ್ಲಿ ಹೈಕೋರ್ಟ್ ಪೀಠ ಆಗಿದೆ, ಆದರೆ ಅಲ್ಲಿ ಸರಿಯಾದ ವಿಮಾನ ವ್ಯವಸ್ಥೆಗಳಿಲ್ಲ, ಪ್ರಯಾಣದ ವ್ಯವಸ್ಥೆಗಳಿಲ್ಲ. ಆದರೆ ಮಂಗಳೂರು ಹಾಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೆ ಬೇಕಾದ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಬೆಂಗಳೂರಲ್ಲಿ ಬಿಟ್ಟರೆ ಮಂಗಳೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಸೊ ಪ್ರತಿಯೊಂದು ಹಂತದಲ್ಲೂ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಸುತ್ತಮುತ್ತಲಿನ ಪ್ರದೇಶ ಬಹಳಷ್ಟು ಹೈಕೋರ್ಟ್ ಪೀಠಕ್ಕೆ ಉಪಯುಕ್ತ ಆಗಿದೆ. ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿ ಮಂಗಳೂರಿನಲ್ಲಿರುವಂತಹ ಈಗಾಗಲೇ ಶಿಫ್ಟ್ ಆಗಿದೆ. ಹಳೆ ಜಿಲ್ಲಾಧಿಕಾರಿ ಕಚೇರಿಯನ್ನು ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ಮೀಸಲಿಡಬೇಕು ಎಂಬುವಂತಹ ಆಗ್ರಹವನ್ನು ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಉಸ್ತುವಾರಿ ಸಚಿವರು ಕೂಡ ಅದಕ್ಕೆ ಪತ್ರವನ್ನು ಬರೆದಿದ್ದಾರೆ. ಅದು ಇಲ್ಲದಿದ್ದರೆ ನಮ್ಮ ಕಾರಾಗೃಹ ಶಿಫ್ಟ್ ಆಗ್ತಾ ಇದೆ, ಅದು ಕೂಡ ಒಳ್ಳೆ ಸೆಂಟ್ರಲ್ ಬೇಸ್ ಸಂಚಾರಿ ಪೀಠಕ್ಕೆ ಸ್ವಲ್ಪ ಸಮಯದ ಮಟ್ಟಿಗೆ ಸಂಚಾರಿ ಪೀಠಕ್ಕೆ ಅವಕಾಶ ಇದೆ. ಅದು ಇಲ್ಲದಿದ್ದರೆ ನಾವು ಮುಲ್ಕಿಯಲ್ಲಿರುವಂತಹ ಸುಂದರಾಮ್ ಶೆಟ್ಟಿ ಸಭಾಭವನ ಎದುರುಗಡೆ 100 ಎಕರೆ ಜಾಗ KIDBಯಲ್ಲಿ ಅವರ ಒಂದು ಸುಪತ್ತಿಗೆಲ್ಲಿದೆ. ಅಲ್ಲಿ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ಆಗಲಿಲ್ಲ. ಹೈಕೋರ್ಟ್ ಪೀಠ ಆದರೆ ಪ್ರತಿಯೊಬ್ಬರಿಗೂ ಉಡುಪಿ ಜಿಲ್ಲೆಗೂ ಸಹಕಾರ ಆಗ್ತದೆ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೂ ಸಹಕಾರ ಆಗ್ತದೆ ಎಂಬುವಂತಹ ಅಭಿಪ್ರಾಯ ಇದೆ. ಪ್ರತಿಯೊಂದು ಹೋರಾಟಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ಸಾಧ್ಯ. ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಆದಷ್ಟು ಬೇಗ ಹೈಕೋರ್ಟ್ ಪೀಠ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಬರಬೇಕು, ಸಂಚಾರಿ ಪೀಠ ಬರಬೇಕು ಎಂಬುವಂತಹ ಆಗ್ರಹ ನಮಗಿದೆ.